ಫೈನಲಿ ಸಂತು ನಿಮ್ಮ ಕೈಯಲ್ಲಿರುವಂಥ ಪ್ರಾಜೆಕ್ಟ್ಸ್ ಏನು, ಸಿನಿಮಾ ಪ್ಲಾನ್ ಹೇಗಾಗ್ತಿದೆ, ಇನ್ನು ನಂತರದ ಬೆಳವಣಿಗೆಗಳು ಏನು ಅನ್ನುವಂಥದ್ದು? ಸರ್, ಈಗ ನನ್ನ ಕೈಯಲ್ಲಿ ಸುಮಾರು ಒಂದು 2-3 ಸಿನಿಮಾಗಳು ಬಂದಿದೆ. ಒಂದು ನನ್ನ ಪ್ರಜ್ವಲ್ ಅನ್ನೋದು ಬಾಂಡ್ ರವಿ ಸಿನಿಮಾ ಮಾಡಿದಾರಲ್ಲ, ಅವ್ರದ್ದೊಂದು ಪ್ರಾಜೆಕ್ಟು. ಅದಾದಮೇಲೆ ಮಾನ್ಸ್ಟಾರ್ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದಾರೆ, ಅದರಲ್ಲೂ ಮಾಡ್ತಾಯಿದ್ದೀನಿ. ಅದಾದಮೇಲೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಮೂಡಿಸ್ತಾ ಇರೋದು ಯಾವುದಪ್ಪ ಅಂದರೆ ಸಂತು ಪಂತು ಅನ್ನೋದು. ಸಿಕ್ಕಾಪಟ್ಟೆ ಸ್ಕ್ರಿಪ್ಟ್ಗಳು ಬರ್ತಾ ಇದ್ದಾವೆ, ನಾವು ಕೇಳ್ತಾ ಇದ್ದೀವಿ. ಪ್ರೊಡ್ಯೂಸರ್ಸ್ ಎಲ್ಲ ರೆಡಿ ಇದ್ದಾರೆ, ಸರ್ ನಾವೇ ಮಾಡ್ತೀವಿ, ನೀವು ಜಸ್ಟ್ ಆ್ಯಕ್ಟ್ ಮಾಡಿ ಅಂತ. ಅಲ್ಲಿ ನಮ್ಮ ವರ್ತೂರು ಸಂತೋಷನ ಅವರ ಒಂದು ಬಿಡುವಿನ ಸಮಯನ ತೊಗೊಂಡು ಅವ್ರಿಗೆ ಕತೆ ಎಲ್ಲ ಹೇಳಿ ಇದು ಮಾಡಬೇಕು. ಅದಾದಮೇಲೆ ಇನ್ನೊಂದಷ್ಟು ಸಿನಿಮಾಗಳು ಬರ್ತಾ ಇದ್ದಾವೆ ಸರ್. ಅದಾದಮೇಲೆ ಗಿಚ್ಚಿ ಗಿಲಿ ಬ್ಯುಸಿ ಆಗಿದ್ದೀನಿ. ಸೊ ಇದರೊಳಗಡೆ ಈ ಪಬ್ಲಿಕ್ ಪ್ರೋಗ್ರಾಮ್ಸು, ಜನಗಳು ಭೇಟಿ ಮಾಡೋದು, ನಮ್ಮೂರಿಗೆ ಹೋಗೋದು, ಆಮೇಲೆ ಎಲ್ಲೆಲ್ಲೋ ಸನ್ಮಾನಗಳು ಇಟ್ಕೊಂಡಿರ್ತಾರೆ ಅವ್ರನ್ನೆಲ್ಲ ಭೇಟಿ ಮಾಡಬೇಕು. ನಾರ್ತ್ ಕರ್ನಾಟಕಕ್ಕೆ ನಾಳೆ 17ನೇ ತಾರೀಕಿಂದ ಹೋಗ್ತಾ ಇದ್ದೀನಿ, 1-2 ದಿವಸ. ಅಲ್ಲಿ ನನಗೋಸ್ಕರನೇ ಒಂದಷ್ಟು ಸನ್ಮಾನಗಳನ್ನ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಜನಗಳನ್ನೂ ಮೀಟ್ ಮಾಡಬೇಕು. ಸಂತು ಬಿಗ್ ಬಾಸ್ಗೆ ಹೋದ್ಮೇಲೆ ನಮಗೆ ಸಿಗ್ನಿಲ್ವಲ್ಲ ಅನ್ನೋ ಒಂದು ಕೊರಗಿರುತ್ತೆ. ಅದು ಹಂಗಾಗಬಾರ್ದು. ನಾವು ಏನೇ ಮಾಡಿದ್ರು ಕೂಡ ನನ್ನ ಜನಗಳು, ನನ್ನನ್ನು ಇಷ್ಟಪಡ್ತಕ್ಕಂಥ ಜನಗಳಿಗೆ ನಾನು ಹೋಗಿ ಭೇಟಿ ಆಗಬೇಕು. ನನ್ನ ಜನಗಳನ್ನ ಮಾತಾಡಿಸಿ ಪ್ರೀತಿಸಿದ ಆದಮೇಲೆ ಇನ್ನೊಂದಷ್ಟು ಪ್ರಾಜೆಕ್ಟ್ಗಳಿಗೆ ಮೂವ್ ಆಗಬೇಕು. ಸದ್ಯಕ್ಕೆ ಈ ಒಂದು ಮೂಮೆಂಟಲ್ಲಿ ಇದ್ದೀನಿ ಸರ್, ಎಲ್ಲ ಡಿಸ್ಕಷನಲ್ಲಿ ಇದ್ದೀನಿ. ಸಂತು ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಫೈನಲಿ ಸಂತು ನಿಮ್ಮ ಕೈಯಲ್ಲಿರುವಂಥ ಪ್ರಾಜೆಕ್ಟ್ಸ್ ಏನು, ಸಿನಿಮಾ ಪ್ಲಾನ್ ಹೇಗಾಗ್ತಿದೆ, ಇನ್ನು ನಂತರದ ಬೆಳವಣಿಗೆಗಳು ಏನು ಅನ್ನುವಂಥದ್ದು? ಸರ್, ಈಗ ನನ್ನ ಕೈಯಲ್ಲಿ ಸುಮಾರು ಒಂದು 2-3 ಸಿನಿಮಾಗಳು ಬಂದಿದೆ. ಒಂದು ನನ್ನ ಪ್ರಜ್ವಲ್ ಅನ್ನೋದು ಬಾಂಡ್ ರವಿ ಸಿನಿಮಾ ಮಾಡಿದಾರಲ್ಲ, ಅವ್ರದ್ದೊಂದು ಪ್ರಾಜೆಕ್ಟು. ಅದಾದಮೇಲೆ ಮಾನ್ಸ್ಟಾರ್ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದಾರೆ, ಅದರಲ್ಲೂ ಮಾಡ್ತಾಯಿದ್ದೀನಿ. ಅದಾದಮೇಲೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಮೂಡಿಸ್ತಾ ಇರೋದು ಯಾವುದಪ್ಪ ಅಂದರೆ ಸಂತು ಪಂತು ಅನ್ನೋದು. ಸಿಕ್ಕಾಪಟ್ಟೆ ಸ್ಕ್ರಿಪ್ಟ್ಗಳು ಬರ್ತಾ ಇದ್ದಾವೆ, ನಾವು ಕೇಳ್ತಾ ಇದ್ದೀವಿ. ಪ್ರೊಡ್ಯೂಸರ್ಸ್ ಎಲ್ಲ ರೆಡಿ ಇದ್ದಾರೆ, ಸರ್ ನಾವೇ ಮಾಡ್ತೀವಿ, ನೀವು ಜಸ್ಟ್ ಆ್ಯಕ್ಟ್ ಮಾಡಿ ಅಂತ. ಅಲ್ಲಿ ನಮ್ಮ ವರ್ತೂರು ಸಂತೋಷನ ಅವರ ಒಂದು ಬಿಡುವಿನ ಸಮಯನ ತೊಗೊಂಡು ಅವ್ರಿಗೆ ಕತೆ ಎಲ್ಲ ಹೇಳಿ ಇದು ಮಾಡಬೇಕು. ಅದಾದಮೇಲೆ ಇನ್ನೊಂದಷ್ಟು ಸಿನಿಮಾಗಳು ಬರ್ತಾ ಇದ್ದಾವೆ ಸರ್. ಅದಾದಮೇಲೆ ಗಿಚ್ಚಿ ಗಿಲಿ ಬ್ಯುಸಿ ಆಗಿದ್ದೀನಿ. ಸೊ ಇದರೊಳಗಡೆ ಈ ಪಬ್ಲಿಕ್ ಪ್ರೋಗ್ರಾಮ್ಸು, ಜನಗಳು ಭೇಟಿ ಮಾಡೋದು, ನಮ್ಮೂರಿಗೆ ಹೋಗೋದು, ಆಮೇಲೆ ಎಲ್ಲೆಲ್ಲೋ ಸನ್ಮಾನಗಳು ಇಟ್ಕೊಂಡಿರ್ತಾರೆ ಅವ್ರನ್ನೆಲ್ಲ ಭೇಟಿ ಮಾಡಬೇಕು. ನಾರ್ತ್ ಕರ್ನಾಟಕಕ್ಕೆ ನಾಳೆ 17ನೇ ತಾರೀಕಿಂದ ಹೋಗ್ತಾ ಇದ್ದೀನಿ, 1-2 ದಿವಸ. ಅಲ್ಲಿ ನನಗೋಸ್ಕರನೇ ಒಂದಷ್ಟು ಸನ್ಮಾನಗಳನ್ನ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಜನಗಳನ್ನೂ ಮೀಟ್ ಮಾಡಬೇಕು. ಸಂತು ಬಿಗ್ ಬಾಸ್ಗೆ ಹೋದ್ಮೇಲೆ ನಮಗೆ ಸಿಗ್ನಿಲ್ವಲ್ಲ ಅನ್ನೋ ಒಂದು ಕೊರಗಿರುತ್ತೆ. ಅದು ಹಂಗಾಗಬಾರ್ದು. ನಾವು ಏನೇ ಮಾಡಿದ್ರು ಕೂಡ ನನ್ನ ಜನಗಳು, ನನ್ನನ್ನು ಇಷ್ಟಪಡ್ತಕ್ಕಂಥ ಜನಗಳಿಗೆ ನಾನು ಹೋಗಿ ಭೇಟಿ ಆಗಬೇಕು. ನನ್ನ ಜನಗಳನ್ನ ಮಾತಾಡಿಸಿ ಪ್ರೀತಿಸಿದ ಆದಮೇಲೆ ಇನ್ನೊಂದಷ್ಟು ಪ್ರಾಜೆಕ್ಟ್ಗಳಿಗೆ ಮೂವ್ ಆಗಬೇಕು. ಸದ್ಯಕ್ಕೆ ಈ ಒಂದು ಮೂಮೆಂಟಲ್ಲಿ ಇದ್ದೀನಿ ಸರ್, ಎಲ್ಲ ಡಿಸ್ಕಷನಲ್ಲಿ ಇದ್ದೀನಿ. ಸಂತು ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.